Welcome to online class students. So in previous class we are discussed about HSN and ASC code. So there is a theoretical aspect. Today we are going to discuss the main theoretical aspect with the concern with the practical. So actually time of supply and place of supply, there are two different concepts here, place of supply and time of supply. But the thing is the both concepts are very important. ಟೈಮ್ ಆಫ್ ಸಪ್ಲೈಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟಿಕಲ್ ಪಾರ್ಟ್ ಉಂಟು. ಅಗೇನ್ ಪ್ಲೇಸ್ ಆಫ್ ಸಪ್ಲೈಗೆ ಸಂಬಂಧಪಟ್ಟ ಹಾಗೆ ಸಹ ಪ್ರಾಕ್ಟಿಕಲ್ ಪಾರ್ಟ್ ಇಲ್ಲ, ದಟ್ಸ್ ಟೋಟಲಿ ಥಿಯರಿಟಿಕಲ್ ಆಸ್ಪೆಕ್ಟ್, ಬಟ್ ದಟ್ಸ್ ಬೇಸ್ಡ್ ಆನ್ ದಟ್ ಥಿಯರಿ ವಿಲ್ ಕನ್ಸಿಡರ್ ಸೋ ಮೆನಿ ಪ್ರಾಬ್ಲಮ್ಸ್. ಅದು ಎಫೆಕ್ಟ್ ಆಗ್ತದೆ ಪ್ರಾಬ್ಲಮ್ಸಿಗೆ. ಸೊ ಇನ್ ಕೇಸ್ ಆಫ್ ಟೈಮ್ ಆಫ್ ಸಪ್ಲೈ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿ ರೂಲ್ಸ್. what are the rules they relating to the time of supply? Again, particularly relating to the time of supply, we have the practical part as well. So next few classes we're going to discuss about time of supply and place of supply. So first of all, we will go for the time of supply. So we'll start with now. So look at now, under GST, three types of tax can be charged in the invoice: CGST, SGST. In case of interstate transaction, IGST. In case of intrastate transaction, ಸೊ ವಿತಿನ್ ಸ್ಟೇಟ್ ಆದರೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿಯನ್ನು ಚಾರ್ಜ್ ಮಾಡ್ತೇವೆ. ಅದೇ ಬಿಟ್ವೀನ್ ದಿ ಸ್ಟೇಟ್ಸ್ ಆದರೆ ಐ ಜಿ ಎಸ್ ಟಿಯನ್ನು ಚಾರ್ಜ್ ಮಾಡ್ತೇವೆ, ಅದು ನಮಗೆ ಗೊತ್ತಿರೋ ವಿಷಯ. ಬಟ್ ಡಿಸೈಡಿಂಗ್ ವೆದರ್ ದ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಈಸ್ ಇಂಟರ್ಸ್ಟೇಟ್ ಅಥವಾ ಇಂಟ್ರಾಸ್ಟೇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್. ಅದು ವಿತಿನ್ ಸ್ಟೇಟಲ್ಲಿ ಆಗ್ತಾ ಉಂಟು, ಬಿಟ್ವೀನ್ ದಿ ಸ್ಟೇಟಲ್ಲಿ ಆಗ್ತಾ ಉಂಟು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ತುಂಬ ಕಾಂಪ್ಲಿಕೇಟೆಡ್ ವಿಷಯ ಅದು. ಸೊ ಅದಕ್ಕೋಸ್ಕರ ಇದು ಟೈಮ್ ಆಫ್ ಸಪ್ಲೈ ಮತ್ತು ಪ್ಲೇಸ್ ಆಫ್ ಸಪ್ಲೈ ಇರುವಂಥದ್ದು, ಟ್ಯಾಕ್ಸ್ ಕನ್ಸಿಡರ್ ಮಾಡಲಿಕ್ಕೋಸ್ಕರ. ಥಿಂಕ್ ಅಬೌಟ್ ಆನ್ಲೈನ್ ಟ್ರಾನ್ಸಾಕ್ಷನ್ ವೀರ್ ಕಸ್ಟಮರ್ ಸಿಟಿಂಗ್ ಆನ್ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ವರ್ಲ್ಡ್. ಫಾರ್ ಎಕ್ಸಾಂಪಲ್, ಅವನು ಇಂಡಿಯಾದವನೇ. ಸೊ ಅವನೀಗ ಕರ್ನಾಟಕದಲ್ಲಿದ್ದ, ಅವ್ರ ಫ್ಯಾಮಿಲಿ ಫುಲ್ ಕರ್ನಾಟಕದಲ್ಲಿ ಉಂಟು, ಬಟ್ ಅವನೀಗ ಎಲ್ಲ ಡೆಲ್ಲಿಯಲ್ಲಿ ಅಥವಾ ಮುಂಬೈಲಿ ಸೆಟ್ಲ್ ಆಗಿದ್ದಾನೆ ಅಂತ ಎನಿಸಿ, ಸೊ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ತಾನೆ. ಅವನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದಾಗ ಅವ್ರ ಅಪ್ಪನವರಿಗೆ ತಂದು ಕೊಡ್ತಾರೆ ಅಂತ ಎನಿಸಿ ಕರ್ನಾಟಕಕ್ಕೆ. ಅವಾಗ ಯಾವ್ದು ಟ್ಯಾಕ್ಸ್ ಅಪ್ಲಿಕೇಬಲ್ ಮಾಡೋದು, ಅವು ಡೆಲಿವರಿ ಎಲ್ಲಿಗೆ ಆಗ್ತದೆ ಅಂತ ಹೇಗೆ ಗೊತ್ತಾಗ್ತದೆ? ಸೊ ಅದು ಪ್ರಾಬ್ಲಮ್ ಉಂಟು. ಪ್ಲೇಸನ್ನು ಐಡೆಂಟಿಫೈ ಮಾಡಲಿಕ್ಕೆ ತುಂಬ ಕಾಂಪ್ಲಿಕೇಶನ್ ಆಗ್ತದೆ. ಅಟ್ ದ ಸೇಮ್ ಟೈಮ್, ಸೇ ಇನ್ ಕೇಸ್ ಆಫ್ ಹೋಟೆಲ್ ಸರ್ವಿಸ್ ವೇರ್ ರಿಸೀವರ್ ಮೇ ಹ್ಯಾವ್ ಆಫೀಸ್ ಇನ್ ಅದರ್ ಸ್ಟೇಟ್, ಮೇ ವಿಸಿಟ್ ಟು ದಿ ಹೋಟೆಲ್ ಓನ್ಲಿ ಟೆಂಪರರಿಲಿ, ವೇರ್ ಗೂಡ್ಸ್ sold on train journey passing through the different states. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿದಾಗೆ ಅವ್ರದ್ದು ಆಫೀಸ್ ಬೇರೆ ಎಲ್ಲ ಇರ್ತದೆ, ಬಟ್ ಅದು ವಿಸಿಟ್ ಆದಾಗ ಆ ಸ್ಟೇಟಲ್ಲಿ ಹೋಗಿ ಹೋಟೆಲಲ್ಲಿ ಊಟ ಮಾಡ್ತಾರೆ, ಅದು ಸ್ಟೇ ಮಾಡ್ತಾರೆ. ಅವಾಗ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ತದೆ. ರಿಜಿಸ್ಟ್ರೇಷನ್ ಆದ ಆಫೀಸ್ ಮುಂಬೈಲಿರ್ಬೋದು, ಚೆನ್ನೈಲಿರ್ಬೋದು, ಬಟ್ ಅವನು ತಿಂಡಿ ತಿಂದದ್ದು ಉಡುಪಿಯಲ್ಲಾಗಿರ್ಬೋದು. ಸೊ ಅವಾಗ ಫೈಂಡ್ ಔಟ್ ಮಾಡಲಿಕ್ಕೆ ಸರ್ವಿಸಿಗೆ ಕಷ್ಟ ಆಗ್ತದೆ. ಅಟ್ ಸೇಮ್ ಟೈಮ್ ಟ್ರೈನ್ ಈಗ ಪಾಸ್ ಆಗ್ತಾ ಇರ್ತದೆ ಅಂತ ಎನಿಸಿ, ಉಡುಪಿಯಿಂದ ಮಂಗಳೂರಿಂದ ಎಲ್ಲಿಗೋ ಕಾರವಾರ ಹಾಗೆ ಎಲ್ಲ ಮುಂದೆ ಬೆಂಗಳೂರಿಗೆಲ್ಲ ಹೋಗ್ತಾ ಇರ್ತಾನೆ. ಸೊ ಅವ್ರು ಈಗ ಎಲ್ಲೋ ಒಂದು ಕಡೆ ಸರ್ವಿಸ್ ತೊಗೊಳ್ತಾನೆ, ಏನಾದ್ರು ಗೂಡ್ಸನ್ನು ಬೈ ಮಾಡ್ತಾನೆ ಅಂತ ಅನಿಸಿ, ಯಾವ ಸ್ಟೇಟ್ ಕನ್ಸಿಡರ್ ಮಾಡೋದು? ಸೊ ಅದೆಲ್ಲ ಕಾಂಪ್ಲಿಕೇಶನ್ ವಿಷಯ. ಹಾಗಾಗಿ ಇದು ಪ್ಲೇಸ್ ಆಫ್ ಸಪ್ಲೈ ಮತ್ತು ಟೈಮ್ ಆಫ್ ಸಪ್ಲೈ ಇರುವಂಥದ್ದು. ಟು ಹೆಲ್ಪ್ ದ ಅಡ್ರೆಸ್ ಸಮ್ ಆಫ್ ದೋಸ್ ಸಿಚುವೇಶನ್ಸ್, ಐ ಜಿ ಎಸ್ ಟಿ ಆ್ಯಕ್ಟ್ ಲೇ ಡೌನ್ ದ ಸರ್ಟನ್ ರೂಲ್ಸ್ ವಿಚ್ ಡಿಫೈನ್ಸ್ ವೆದರ್ ಟ್ರಾನ್ಸಾಕ್ಷನ್ ಈಸ್ ಇಂಟರ್ಸ್ಟೇಟ್ ಆರ್ ಇಂಟ್ರಾಸ್ಟೇಟ್. ದೋಸ್ ರೂಲ್ಸ್ ಕಾಲ್ಡ್ ಬಿ ಪ್ಲೇಸ್ ಆಫ್ ಸಪ್ಲೈ ಆಫ್ ರೂಲ್ಸ್. ಸೊ ಐಡೆಂಟಿಫೈ ಮಾಡೋ ಪರ್ಪಸ್ಸಿಗೋಸ್ಕರ ನಮಗೆ ಇಲ್ಲಿ ಐ ಜಿ ಎಸ್ ಟಿ ರೂಲ್ಸ್ ಅವರೇ ಡಿಫೈನ್ ಮಾಡಿದ್ದಾರೆ. ಸೊ ಹೀಗೆ ಟ್ರಾನ್ಸಾಕ್ಷನ್ ಆದರೆ ಇದು ಐ ಜಿ ಎಸ್ ಟಿ ಮಾಡಬೇಕು, ಹೀಗೆ ಟ್ರಾನ್ಸಾಕ್ಷನ್ ಆದರೆ ಇದಕ್ಕೆ ಎಸ್ ಜಿ ಎಸ್ ಟಿ ಹಾಕಬೇಕು, ಸಿ ಜಿ ಎಸ್ ಟಿ ಹಾಕಬೇಕು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟದನ್ನು ನಾವು ಪ್ಲೇಸ್ ಆಫ್ ಸಪ್ಲೈಯಲ್ಲಿ ಕಲಿತೇವೆ. ಸೊ ನಾವು ಫಸ್ಟಿಗೆ ಟೈಮ್ ಆಫ್ ಸಪ್ಲೈ ನೋಡೋ ಏನು ಅಂತ. ಸೊ ಲುಕ್ ಎಟ್ ದಿಸ್ ಇಸ್ ಆಲ್ ರೂಲ್ಸ್. ಸೊ ಯು ಶುಡ್ ಲರ್ನ್ ಆಲ್ ದ ರೂಲ್ಸ್, ಆಲ್ practical related rules. So if you remember these rules, then only you can able to solve the problems. This is not theory, this is totally practical based theory. So look at that, time of supply of goods. Actually time of supply ಗೆ ಟೂ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ದಟ್ ಇಸ್ ಒನ್ ಫಾರ್ ಗೂಡ್ಸಿಗೆ ಬೇರೆ ಉಂಟು ಮತ್ತು ಸರ್ವಿಸಸ್ಸಿಗೆ ಬೇರೆ ಉಂಟು. ಗೂಡ್ಸ್ ಆದರೆ ಬೇರೆ ರೂಲ್ಸ್ ಅಪ್ಲಿಕೇಬಲ್ ಆಗ್ತದೆ, ಮತ್ತು ಸರ್ವಿಸಸ್ ಆದರೆ ಅದಕ್ಕೆ ಬೇರೆ ರೂಲ್ಸ್ ಅಪ್ಲಿಕೇಬಲ್ ಆಗ್ತದೆ. ಸೊ ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್.
ಸೊ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್, ಈಗ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಓನ್ಲಿ ಗೂಡ್ಸಿಗೆ ಸಂಬಂಧಪಟ್ಟದ್ದು. ಸೊ ಲುಕ್ ಎಟ್ that is liability payable to the GST on goods shall rise to the time of supply as determined as per the provision of the section. ಸೊ ಈ ಪ್ರಾವಿಷನಲ್ಲಿ ಏನೆಲ್ಲ ಕನ್ಸಿಡರ್ ಮಾಡ್ತಾರೆ ಅಂತ ಇದೇನು ಕನ್ಸಿಡರ್ ದೆನ್ ಲುಕ್ ಎಟ್ ಆ್ಯಕ್ಚುಲಿ ಇಲ್ಲಿಂದ ರೂಲ್ಸ್ ಸ್ಟಾರ್ಟ್ ಆಗುವಂಥದ್ದು ಇಷ್ಟು ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಬೇಕು ನೀವು. ಸೊ ಲುಕ್ ಎಟ್ ದಟ್ ಪಾಯಿಂಟ್ ನಂಬರ್ 1, ದಟ್ ಈಸ್ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂಡರ್ ದಿ ಫಾರ್ವರ್ಡ್ ಚಾರ್ಜ್ ಅಥವಾ ನಾರ್ಮಲ್ ಅಥವಾ ರೆಗ್ಯುಲರ್ ಅಂತ ಕರಿತೇವೆ ಇದು. ಸೊ ನಾರ್ಮಲ್ ಅಥವಾ ರೆಗ್ಯುಲರ್ ಅಥವಾ ಫಾರ್ವರ್ಡ್ ಚಾರ್ಜ್ ಅಂತ ಹೇಳಿದರೆ ಟೈಮ್ ಆಫ್ ಸಪ್ಲೈನ ಹೇಗೆ ಕನ್ಸ್ಯೂಮ್ ಮಾಡೋದು ಅಂತ ನೋಡಬೇಕು. ಮತ್ತು ಸೆಕೆಂಡ್ ಒನ್ ಟೈಮ್ ಆಫ್ ಸಪ್ಲೈ ಅಂಡರ್ ರಿವರ್ಸ್ ಚಾರ್ಜ್, ಆರ್ ಸಿ ಎಮ್ ಅಂಡರ್ಲಿ ಅಥವಾ ರಿವರ್ಸ್ ಚಾರ್ಜ್ ಅಂಡರ್ಲಿ ಹೇಗೆ ಕನ್ಸಿಡರ್ ಮಾಡೋದು ಅಂತ. ಥರ್ಡ್ ಒನ್ ಟೈಮ್ ಆಫ್ ಸಪ್ಲೈ ಇನ್ ಕೇಸ್ ಆಫ್ ಸಪ್ಲೈ ಇನ್ ವೋಚರ್ಸಲ್ಲಿ ಏನಾದರೂ ಪೇಮೆಂಟ್ ಅಥವಾ ಗೂಡ್ಸನ್ನು ಪರ್ಚೇಸ್ ಮಾಡಿದರೆ ಹೇಗೆ ಕನ್ಸ್ಯೂಮ್ ಮಾಡೋದು ಅಂತ. ದ ನೆಕ್ಸ್ಟ್ ಒನ್ ರೆಸಿಡರಿ ಕ್ಲಾಸ್ ವೆನ್ ದ ಟೈಮ್ ಆಫ್ ಸಪ್ಲೈ ಕೆನಾಟ್ ಬಿ ಡಿಟರ್ಮೈನ್ಡ್. ಸೊ ಮೇಲಿದು ಯಾವುದು ಅಲ್ಲ, ಫಾರ್ವರ್ಡ್ ಅಲ್ಲ ಅಥವಾ ರಿವರ್ಸ್ ಅಲ್ಲ, ವೋಚರು ಅಲ್ಲ ಅಂದಾಗ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ದ ಟೈಮ್ ಆಫ್ ಸಪ್ಲೈ ಇನ್ ಡಿಸ್ಟ್ರಿಕ್ಟ್ ಸರ್ಕಮ್ಟೆನ್ಸಸ್ ಅಥವಾ ಬೇರೆ ಬೇರೆ ಸರ್ಕಮ್ಟೆನ್ಸಸಲ್ಲಿ ಹೇಗೆ ಕನ್ಸಿಡರ್ ಮಾಡೋದು ಅಂತ. ಸೊ ವಿಲ್ ಡಿಸ್ಕಸ್ ಒನ್ ಬೈ ಒನ್. ದ ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ಫಾರ್ವರ್ಡ್ ಚಾರ್ಜಸ್ ಮತ್ತು ರಿವರ್ಸ್ ಚಾರ್ಜಸ್ ಮತ್ತು ವೋಚರಿಗೆ ಸಂಬಂಧಪಟ್ಟಾಗೆ ಹೇಗೆ ಕನ್ಸಿಡರ್ ಮಾಡೋದಂತ. ಲುಕ್ ಎಟ್ ದಟ್ ಪಾಯಿಂಟ್ ನಂಬರ್ 1, ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂಡರ್ ಫಾರ್ವರ್ಡ್ ಚಾರ್ಜ್. ಫಾರ್ವರ್ಡ್ ಚಾರ್ಜಲ್ಲಿ ಅಂದರೆ ರೆಗ್ಯುಲರ್ ಅಥವಾ ಜನರಲ್ ಅಂತ ಕನ್ಸ್ಯೂಮ್ ಮಾಡಿದಾನ, ಇದು ಜನರಲ್ ರೂಲ್ಸ್ ಎಲ್ಲದಕ್ಕೆ ಅಪ್ಲಿಕೇಬಲ್ ಆಗುವಂಥದ್ದು. ಸೊ ಜನರಲ್ ರೂಲ್ಸ್ ಇದು. ಸೊ ಅದರಲ್ಲಿ ಹೇಗೆ ಕನ್ಸ್ಯೂಮ್ ಮಾಡೋದಂತ. ಸೊ ಯು ಹ್ಯಾವ್ ಟು ಬಿ ಕನ್ಸಿಡರ್ ಇಯರ್ 3 ಎಲಿಮೆಂಟ್ಸ್ ಮೇನ್ಲಿ 3 ಎಲಿಮೆಂಟ್ಸನ್ನು ಕನ್ಸಿಡರ್ ಮಾಡಬೇಕು. ದಟ್ ಈಸ್ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಆರ್ ಲಾಸ್ಟ್ ಡೇಟ್ ಫಾರ್ ಇಶ್ಯೂ ಆಫ್ ಇನ್ವಾಯ್ಸ್. ಪಾಯಿಂಟ್ ನಂಬರ್ 1ಅಲ್ಲಿ 2 ರೂಲ್ಸ್ ಉಂಟು. ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಅಂದರೆ ಟ್ಯಾಕ್ಸ್ ಇದು ಇಶ್ಯೂ ಆಫ್ ಇನ್ವಾಯ್ಸನ್ನು ಯಾವಾಗ ಮಾಡ್ತಾರೆ, ಅಥವಾ ಲಾಸ್ಟ್ ಡೇಟ್ ಫಾರ್ ಇಶ್ಯೂ ಆಫ್ ಇನ್ವಾಯ್ಸ್. ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಆದ ಇಷ್ಟು ಡೇಸ್ ಒಳಗೆ ಅದನ್ನು ಇಶ್ಯೂ ಆಫ್ ಇನ್ವಾಯ್ಸ್ ಮಾಡಬೇಕು ಅಂತ ಉಂಟು. ಅದು ಅದರಲ್ಲಿ ಯಾವುದಾದ್ರೂ ಇರ್ತದೋ ಅರ್ಲಿಯೆಸ್ಟ್ ಇರ್ತದೆ ಅದು. ದ ನೆಕ್ಸ್ಟ್ ಒನ್ ಡೇಟ್ ಆಫ್ ವಿಚ್ ದ ಪೇಮೆಂಟ್ ಈಸ್ ರೆಕಾರ್ಡೆಡ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಯಾವ ಡೇಟಲ್ಲಿ ಅವನ ಅಕೌಂಟ್ ಬುಕ್ಕಲ್ಲಿ ರೆಕಾರ್ಡ್ ಮಾಡಿದ್ದಾನೆ ಅದು. ದ ನೆಕ್ಸ್ಟ್ ಒನ್ ಡೇಟ್ ಆನ್ ವಿಚ್ ಪೇಮೆಂಟ್ ಈಸ್ ರೆಕಾರ್ಡೆಡ್ ಇನ್ ದಿ ಸಪ್ಲೈಯರ್ ಬ್ಯಾಂಕ್ ಅಕೌಂಟ್, ಕ್ರೆಡಿಟೆಡ್ ಟು ದಿ ಸಪ್ಲೈಯರ್ ಬ್ಯಾಂಕ್ ಅಕೌಂಟ್. ಅಂದರೆ ಯಾವ ಡೇಟಲ್ಲಿಗೆ ಅವನಿಗೆ ದುಡ್ಡು ಬಂದಿದೆ ಅಂದರೆ ಪೇಮೆಂಟ್ ರಿಸೀವ್ಡ್ ಡೇಟನ್ನು ನಾವು ಕನ್ಸಿಡರ್ ಮಾಡಬೇಕು. ಸೊ ಇದು ಮೂರಲ್ಲಿ ಯಾವ್ದು ಅರ್ಲಿಯೆಸ್ಟ್ ಆಗಿರ್ತಾ ಅದನ್ನು ನಾವು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಬಿ ಕನ್ಸಿಡರ್ ಇಯರ್ that is issue of invoice or the payment received or the payment credited to the bank. ಸೊ ಅದು ಪೇಮೆಂಟ್ ರಿಸೀವ್ ಮಾಡಿದ್ದು ಅಥವಾ ಪೇಮೆಂಟ್ ಕ್ರೆಡಿಟೆಡ್ ಟು ದಿ ಬ್ಯಾಂಕನ್ನು ಕನ್ಸಿಡರ್ ಮಾಡಬೇಕು. ಅದು ಮೂರಲ್ಲಿ ಯಾವ್ದು ಅರ್ಲಿಯೆಸ್ಟ್ ಆಗಿರ್ತೋ ಅದು. ದ ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ 2, ಟೈಮ್ ಆಫ್ ಸಪ್ಲೈ ಇನ್ ರಿವರ್ಸ್ ಚಾರ್ಜ್. ಅಂದರೆ ಫಾರ್ವರ್ಡ್ ಚಾರ್ಜ್ ಅಲ್ಲದು ರಿವರ್ಸ್ ಚಾರ್ಜ್ ಆದರೆ ಡೇಟ್ ಆಫ್ ರಿಸಿಪಿಯೆಂಟ್ ಆಫ್ ಗೂಡ್ಸ್ ಯಾವಾಗ ರಿಸೀವ್ ಮಾಡ್ತಾನೆ ಆ ಡೇಟು, ಮತ್ತು ಡೇಟ್ ಆಫ್ ಪೇಮೆಂಟ್ ಇನ್ ಆ್ಯಸ್ ರೆಕಾರ್ಡೆಡ್ ಇನ್ ದಿ ಬುಕ್ಸ್ ಆಫ್ ರಿಸಿಪ್ಟ್, ಅವನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಯಾವತ್ತು ರಿಸೀವ್ ಮಾಡಿದೆ ಅಂತ ಅದು ಡೇಟು. ದೆನ್ ಡೇಟ್ ಇನ್ ವಿಚ್ ಪೇಮೆಂಟ್ ಈಸ್ ಡೆಬಿಟೆಡ್ ಇನ್ ಬ್ಯಾಂಕ್ ಅಕೌಂಟ್. ಸೊ ಯಾವ ಟೈಮಲ್ಲಿ ಅವನದ್ದು ದುಡ್ಡು ಕಟ್ಟಾಗಿದೆ ಅದು. ಸೊ ದ ನೆಕ್ಸ್ಟ್ ಒನ್ ಡೇಟ್ ಆಫ್ ಇಮಿಡಿಯೇಟ್ಲಿ ಫಾಲೋವಿಂಗ್ 30 days ಫ್ರಮ್ ದಿ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಬೈ ದಿ ಸಪ್ಲೈಯರ್. ಸೊ ಏನಾದರೂ 30 days ಒಳಗೆ ಇಮಿಡಿಯೇಟ್ ಸಪ್ಲೈ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಅಂತ ಹೇಳ್ತಾರೆ. ಸೊ ಇಶ್ಯೂ ಆಫ್ ಇನ್ವಾಯ್ಸ್ ಆಗಿದ್ದ 30 days ಒಳಗೆ ಅದನ್ನು ಕನ್ಸಿಡರ್ ಮಾಡಬೇಕು. ಸೊ ಇದು 4ರಲ್ಲಿ ಯಾವ್ದು ಅರ್ಲಿಯೆಸ್ಟ್ ಆಗಿರ್ತವೆ, ವಿಚೆವರ್ ಇಸ್ ಅರ್ಲಿಯರ್, ಇಲ್ಲಿ ಸಹ ವಿಚೆವರ್ ಇಸ್ ಅರ್ಲಿಯರ್ ಕನ್ಸಿಡರ್ ಮಾಡಲಿಕ್ಕೆ. ಸೊ ರಿಮೆಂಬರ್ ದಟ್ ಆ್ಯಕ್ಚುಲಿ ರಿವರ್ಸ್ ಚಾರ್ಜ್ ಅಂತ ಹೇಳಿದರೆ ಅನ್ರಿಜಿಸ್ಟರ್ಡ್ ಪರ್ಸನಿಂದ ಏನಾದರೂ ಬೈ ಮಾಡಿದರೆ ಆವಾಗ ರಿವರ್ಸ್ ಚಾರ್ಜ್ ಅಪ್ಲಿಕೇಬಲ್ ಆಗುವಂಥದ್ದು. ಸೊ ಅದನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಪಾಯಿಂಟ್ ನಂಬರ್ 3, ಟೈಮ್ ಆಫ್ ಸಪ್ಲೈ ಇನ್ ಕೇಸ್ ಆಫ್ ವೋಚರ್ಸ್ ಆದರೆ ವೋಚರ್ಸ್ ರೆಫರ್ಸ್ ಟು ದಿ ಇನ್ಸ್ಟ್ರೂಮೆಂಟ್ ವಿಚ್ ಆರ್ ವರ್ತ್ certain monetary value or exchange of as payment of goods. The supplier are obligate to accept those vouchers as the quid pro quo, either in part of full settlement in returns of supply of goods. ಸೊ ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೇಕಂತ ಹೇಳಿದರೆ
ವೋಚರ್ಸನ್ನು ನಿಮ್ಗೆ ಗೊತ್ತಿರ್ತದೆ. ಫಾರ್ ಎಕ್ಸಾಂಪಲ್ ಹರ್ಷದಲ್ಲಿರ್ಬೋದು ಅಥವಾ ಪೈ ಇಂಟರ್ನ್ಯಾಷನಲ್ಲಿ ಪರ್ಚೇಸ್ ವೋಚರ್ ಅಂತ ಇರ್ತದೆ. ನೀವು ಯಾರಿಗೊಬ್ರಿಗೆ ಗಿಫ್ಟ್ ಕೊಡಬೇಕಂತ ಎನಿಸಿ, ಗಿಫ್ಟ್ ಕೊಡಬೇಕಾದ್ರೆ ಏನು ಗಿಫ್ಟ್ ಕೊಡಬೇಕಂತ ಗೊತ್ತಿಲ್ಲ. ಸೊ ಅವಾಗ ಏನು ಮಾಡುವಂಥದ್ದು, ನೀವು ಹೋಗಿ 10,000 ವೋಚರ್ಸನ್ನು ಹರ್ಷದಿಂದ ಅಥವಾ ಪೈಯಿಂದ ತಗೊಳ್ಳೋದು. ಸೊ ಆ ವೋಚರ್ಸನ್ನು ತೊಗೊಂಡೋಗಿ ನಿಮ್ಮ ಫ್ರೆಂಡಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಗಿಫ್ಟ್ ಕೊಡುವಂಥದ್ದು. ಸೊ ಅದು 10,000 ವೋಚರ್ಸ್ ತೊಗೊಂಡು ಬಂದು ಅವ್ರಿಗೆ ಏನು ಬೇಕೋ ಅದು ತೊಗೊಂಡು ಹೋಗ್ತಾರೆ. ಮಿಕ್ಸಿ, ಗ್ರೈಂಡರ್, ಟಿ ವಿ, ರೆಫ್ರಿಜರೇಟರ್ ಏನು ಸಹ ಇರ್ಬೋದು. ಸೊ ಹಾಗೆ ತಗೊಳ್ಳುವಂಥದ್ದು, ಅದನ್ನು ವೋಚರ್ಸ್ ಅಂತ ಕರಿತೇವೆ. ಇನ್ಸ್ಟೆಡ್ ಆಫ್ ಗಿವಿಂಗ್ ದ ಥಿಂಗ್ಸ್, we are giving the what we are giving the straight away the voucher to them. So the party will purchase the whatever they want. ಅದನ್ನು ವೋಚರ್ಸ್ ಅಂತ ಕರಿತೇವೆ. ಸೊ ಇದು ಆ್ಯಕ್ಚುಲಿ ಅದರಲ್ಲಿ ಸಹ ವೋಚರ್ಸ್ ಟು ಎರಡು ರೂಲ್ಸ್ ಉಂಟು ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್, ಇಫ್ ದ ಸಪ್ಲೈಯರ್ ಐಡೆಂಟಿಫೈಯಬಲ್ ಅಟ್ ದಿ ಪಾಯಿಂಟ್ ಆಫ್ ಟೈಮ್, ಸಪ್ಲೈಯರ್ನೇನೋ ಐಡೆಂಟಿಫೈ ಮಾಡಲಿಕ್ಕಾದರೆ ಡೇಟ್ ಆಫ್ ಇಶ್ಯೂ ಆಫ್ ವೋಚರನ್ನು ಕನ್ಸಿಡರ್ ಮಾಡಬೇಕು. ಸೊ ಆ್ಯಕ್ಚುಲಿ ಇಲ್ಲಿ 1000 ಅಂತ ಒಂದು ರೂಲ್ಸ್ ಉಂಟು. 1000 ರುಪೀಸ್ ಇದು ವೋಚರ್ಸಿಗೆ ಏನಾದ್ರು ಇದ್ದರೆ, ಅದಕ್ಕಿಂತ ಜಾಸ್ತಿದು ಏನಾದ್ರು ವೋಚರ್ ಇದ್ದರೆ ಆವಾಗ ನಾವು ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸನ್ನು ಅವರಿಗೆ ಕೊಡಬೇಕು. ಅಂದರೆ ವೋಚರ್ ಇದನ್ನು ಮೇಂಟೈನ್ ಮಾಡಬೇಕು ಯಾವಾಗ ವೋಚರ್ ಇಶ್ಯೂ ಮಾಡಿದೆ ಅಂತ. ಸೊ ಅದು ಡೇಟನ್ನು ಕನ್ಸಿಡರ್ ಮಾಡ್ತೀವಿ. ಇಫ್ ದ ಸಪ್ಲೈಯರ್ ಇಸ್ ನಾಟ್ ಐಡೆಂಟಿಫೈ ಆಫ್ ದ ಪಾಯಿಂಟ್, ಗೊತ್ತಾಗದೇ ಇದ್ದರೆ ಅವಾಗ ಯಾವಾಗ ರಿಡಮ್ಷನ್ ಮಾಡ್ತಾರೆ ಅವಾಗ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನೇನೋ 10,000 ಇದು ವೋಚರ್ಸನ್ನು ಎಲ್ಲ ಸ್ಟೂಡೆಂಟ್ಸ್ ಅವ್ರಿಗೆ ಕೊಟ್ಟರೆ, ಸೊ ಯಾವ ಡೇಟಲ್ಲಿ ನಾನು ನಿಮಗೆ ವೋಚರ್ಸ್ ಕೊಡ್ತೇನೆ ಅದನ್ನು ನಾವು ಡೇಟ್ ಆಫ್ ಇಶ್ಯೂ ಆಫ್ ವೋಚರ್ ಅಂತ ಕನ್ಸಿಡರ್ ಮಾಡ್ತೇವೆ. ಅದೇ ಏನಾದ್ರು ನಿಮ್ಗೆಲ್ಲರಿಗೂ 500 ರುಪೀಸ್ ವೋಚರನ್ನು ಕೊಟ್ಟರೆ, ನೀವು ಯಾವಾಗ ಹೋಗಿ ಆ 500 ರುಪೀಸನ್ನು ರಿಡಮ್ಷನ್ ಮಾಡ್ತೀರಾ ಅವಾಗ ಅದನ್ನು ಡೇಟ್ ಆಫ್ ರಿಡಮ್ಷನ್ ಆಫ್ ವೋಚರ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ದಟ್ಸ್ ವಾಟ್ ದ ನೆಕ್ಸ್ಟ್ ಒನ್. ರೆಸಿಡರಿ ಕೇಸ್ ನಾಟ್ ಕವರ್ಡ್ ಅಂಡರ್ ದಿ ಅಬವ್ ಪ್ರೊವಿಷನ್ಸ್. ಮೇಲೆ ಇರುವಂಥ ಯಾವುದೇ ಪ್ರೊವಿಷನ್ ಅಪ್ಲಿಕೇಬಲ್ ಆಗದೇ ಇದ್ದರೆ ಇದನ್ನು ಕನ್ಸಿಡರ್ ಮಾಡಬೇಕು. If there is certain cases that are not covered under the above provisions, then the time of supply is determined under section 12 subsection 5 as. So if the periodical returns have been filed, ಫೈಲಿಂಗ್ ಆಫ್ ರಿಟರ್ನ್ಸ್ ಅಥವಾ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಇರ್ತದಲ್ಲ ಅದು, ದ ಡೇಟ್ ಆಫ್ ಫೈಲಿಂಗ್ ಆಫ್ ರಿಟರ್ನ್ಸ್ ಆರ್ ಪಿರಿಯಾಡಿಕಲ್ ರಿಟರ್ನ್ಸ್ ವಿಲ್ ಬಿ ಕನ್ಸಿಡರ್ಡ್ ಅಕೌಂಟ್. ಮೇಲಿರುವಂಥ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಇದ್ದರೆ ಅವನು ಯಾವಾಗ ಫೈಲಿಂಗ್ ಆಫ್ ರಿಟರ್ನ್ ಇರ್ತೋ ಅದನ್ನೇ ಡೇಟ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಇನ್ ಎನಿ ಅದರ್ ಕೇಸ್, ದ ಡೇಟ್ ಆಫ್ ವಿಚ್ ಟ್ಯಾಕ್ಸ್ ಈಸ್ ಪೇಯ್ಡ್, ಯಾವಾಗ ಟ್ಯಾಕ್ಸ್ ಪೇಮೆಂಟ್ ಮಾಡ್ತೇನೆ ಅದನ್ನು ಡೇಟನ್ನು ಕನ್ಸಿಡರ್ ಮಾಡ್ತೇವೆ. ಇನ್ ದಿ ವ್ಯಾಲ್ಯೂ ಆಫ್ ಇಂಟ್ರೆಸ್ಟ್, ಲೇಟ್ ಫೀಸ್, ಪೆನಾಲ್ಟಿ ಎಕ್ಸೆಟ್ರಾ, ದ ಟೈಮ್ ಆಫ್ ಸಪ್ಲೈ ವಿಲ್ ಬಿ, ಏನಾದರೂ ಲೇಟ್ ಪೇಮೆಂಟ್ ಇದಕ್ಕೆಲ್ಲ ಇದ್ದರೆ ಡೇಟ್ ಆಫ್ ವಿಚ್ ಸಪ್ಲೈಯರ್ ಆರ್ ರಿಸೀವ್ಡ್ ದ ಸಚ್ ಅಡಿಷ್ನಲ್ ವ್ಯಾಲ್ಯೂ, ಅದಕ್ಕೆ ಸಂಬಂಧಪಟ್ಟ ಅಡಿಷ್ನಲ್ ವ್ಯಾಲ್ಯೂ ರಿಸೀವ್ ಮಾಡಿದಾಗ ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಆಲ್ ಅಬೌಟ್ ದ ಗೂಡ್ಸಿಗೆ ಸಂಬಂಧಪಟ್ಟಾಗೆ. ಸೊ ಇಲ್ಲಿ ಮೇಯ್ನಾಗಿ ನೀವು ನೆನಪಿಟ್ಕೊಳ್ಬೇಕಾಗಿರುವಂಥದ್ದು ಯಾವ ಟೈಮಲ್ಲಿ ಏನು ಮಾಡಿದ್ದಾರೆ ಅಂತ. ಸೊ ಇದು ಬೇಸಿಕಲಿ ವಿಲ್ ಹ್ಯಾವ್ ಟು ಕನ್ಸಿಡರ್ ಪ್ರಾಕ್ಟಿಕಲ್ ಪಾರ್ಟ್ ಉಂಟು. ಸೊ ವಿಲ್ ಡಿಸ್ಕಸಿಂಗ್. ಸೊ 3 ಪಾಯಿಂಟ್ ಯು ಹ್ಯಾವ್ ಟು ಬಿ ರಿಮೆಂಬರ್ ಹಿಯರ್. 3 ಪಾಯಿಂಟನ್ನು ನೀವು ನೆನಪಿಟ್ಕೊಳ್ಬೇಕು. ದಟ್ ಈಸ್ ಪಾಯಿಂಟ್ ನಂಬರ್ 1, ಟೈಮ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್. ಸೊ ಇಶ್ಯೂ ಆಫ್ ಇನ್ವಾಯ್ಸ್, ಜಸ್ಟ್ ಅ ಮಿನಿಟ್. ಪಾಯಿಂಟ್ ನಂಬರ್ 1, issue of invoice. Second one, payment received. Third one, payment recorded in the books of accounts. ಇದು ಮೂರಲ್ಲಿ ಯಾವ್ದು ಅರ್ಲಿಯಸ್ಟ್ ಇರ್ತೋ ಅದನ್ನು ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಆಫ್ ರಿವರ್ಸ್ ಚಾರ್ಜ್ ಎಲ್ಲ ಆದರೆ ಇನ್ನೊಂದು ಎಕ್ಸ್ಟ್ರಾ ಬರ್ತದೆ, ಅದು ಡೇಸ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್ ಅಂತ. ಸೊ ಅದು 30 days ಅಂತ ಕನ್ಸಿಡರ್ ಮಾಡ್ತೇವೆ. ವೋಚರ್ಸಿಗಾದರೆ ವೋಚರ್ಸ್ ಡೇಟ್ ಇದನ್ನು ಕನ್ಸಿಡರ್ ಮಾಡ್ತೇವೆ. ಸೊ ದಿಸ್ ಆಲ್ ಥಿಯರಿಟಿಕಲ್ ಆಸ್ಪೆಕ್ಟ್ ರಿಲೇಟಿಂಗ್ ಟು ದಿ ಗೂಡ್ಸ್. ಸರ್ವಿಸಸ್ ವಿಲ್ ಲರ್ನ್ ಇನ್ ನೆಕ್ಸ್ಟ್ ಕ್ಲಾಸ್. ಸೊ ಈ ನೆಕ್ಸ್ಟ್ ಕ್ಲಾಸ್.